ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಉಪಚುನಾವಣೆ ನಡೆಯೋಕ್ಕೆ ಬಹಳ ತಯಾರಿ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ನವರು ಮತ್ತು ಬಿ ಜೆ ಪಿಯವರು. ಇಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ಸಮಸ್ಯೆ, ಎರಡು ಪಕ್ಷದಲ್ಲೂ ಕೂಡ ಸಮಸ್ಯೆ. ಯಾರನ್ನ ಆಯ್ಕೆ ಮಾಡಬೇಕು ಅಂದರೆ ಕುಟುಂಬನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಕೆಲವರು, ಇಲ್ಲ ಬೇರೆಯವ್ರಿಗೆ ಕೊಡಬೇಕಂತ ಕೆಲವರು, ಅವ್ರನ್ನ ಗೆಲ್ಲಿಸ್ಬೇಕಂತ ಕೆಲವರು, ಇಲ್ಲ ಇವ್ರನ್ನ ಗೆಲ್ಲಿಸ್ಬೇಕಂತ ಇನ್ನೂ ಕೆಲವರು. ಆದರೆ ನಾನು ಗೆಲ್ತೀನಿ, ಗೆದ್ದಾದ ಮೇಲೆ ಈ ಊರಿಗೆ ಏನು ಮಾಡ್ತೀನಿ, ಈ ಕ್ಷೇತ್ರಕ್ಕೆ ಏನು ಮಾಡ್ತೀನಿ, ಈಗ ಗ್ರಾಮಕ್ಕೆ ಏನು ಮಾಡ್ತೀನಿ, ತಾಲೂಕಿಗೆ ಏನು ಮಾಡ್ತೀನಿ, ಯಾರ ಬಾಯಲ್ಲಿಲ್ಲ, ಬರೀ ಭರವಸೆಗಳೇ. ಇನ್ನು ಬಿಡಿ, ನಮ್ಮ ಕಲ್ಯಾಣ ಕರ್ನಾಟಕದ ಕಡೆ ಏನೇನಕ್ಕೂ 200 ರೂಪಾಯಿ ಕೊಟ್ಟು ಸಾಕು ಕೊಟ್ಟಾಕ್ ಬಿಡ್ತಾರೆ. ಕೇವಲ 200 ರೂಪಾಯಿ ಅಷ್ಟೇ. ನೀನೇನು ರೋಡಾರ ಮಾಡ್ಕೋ, ಆಸ್ಪತ್ರೆನಾರ ಮಾಡ್ಕೋ, ನೀನು ಏನಾರ ಮಾಡು ಬಿಡು, ಏನು ಚುನಾವಣೆ ಬಂತ ಓಟ್ ಹಾಕ್ತೀವೋ, ಹೋಗಿ ಮನೆ ಉಂಡು ಮಲ್ಕೊಂಡು ಅಷ್ಟೇ. ನಾನು ಆಸ್ಪತ್ರೆ ಕೇಳೋಂಗಿಲ್ಲ, ರಸ್ತೆ ಕೇಳೋಂಗಿಲ್ಲ. ಇನ್ನು ಸ್ವತಂತ್ರ ಬಂದು 70-80 ವರ್ಷ ಆಗ್ತಾ ಬಂದಿದೆ, ಇನ್ನೂ ರಸ್ತೆಗಳು ಮಾಡೋಕ್ಕಾಗಿಲ್ಲ. ಎಷ್ಟು ಜನ ಗೆದ್ದವ್ರೆ ಇವತ್ತು, ಎಷ್ಟು ಜನ ಉತ್ತರ ಕರ್ನಾಟಕದಲ್ಲಿ ಮಂತ್ರಿಗಳು ಆಗಿದ್ದಾರೆ. ಸರಿಯಾಗಿ ಆಸ್ಪತ್ರೆಗಳಿಲ್ಲ, ಸರಿಯಾಗಿ ಶಾಲೆ ಕಾಲೇಜುಗಳಿಲ್ಲ. ಬಿಡಿ, ಶಾಲೆ ಕಾಲೇಜುಗಳೆಲ್ಲ ಅವರು ಮಸ್ತಾಗವೆ. ಆದರೆ ಸರ್ಕಾರಕ್ಕೆ ನಮ್ಮ ಜನಗಳು ಯಾರು ಸೇರಿಸಲ್ಲ. ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅವ್ರ ಶಾಲೆಗಳಿಗೆ ಹೋಗಿ ಸೇರಿಸ್ತಾರೆ. ಅದು ಒಂದಿರಲಿ. ಆಸ್ಪತ್ರೆಗಳು ಚೆನ್ನಾಗವೆ. ಇನ್ನು ರಸ್ತೆಗಳಂತೂ ಕೇಳೋಂಗಿಲ್ಲ ನೀವು. ಎಲ್ಲ ಏನು ಯಾರಾದರೂ ಒಂದು ಹೆಣ್ಮಗಳನ್ನ, ಬಸ್ರಿ ಹೆಣ್ಮಗಳನ್ನ ರೋಡಲ್ಲಿ ಕರ್ಕೊಂಡೋಗ್ಬಿಟ್ರೆ ಆಸ್ಪತ್ರೆ ಮುಟ್ಟೋದು ಕಷ್ಟ ಇದೆ. ಅಂಥ ರಸ್ತೆಗಳು ಇದ್ದಾವೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅಷ್ಟೊಂದು ಕುಲಿಗಟ್ಟೋಗಿದ್ದಾವೆ. ಇವರು ಬರೇ ಅವ್ರನ್ನ ಆಯ್ಕೆ ಮಾಡಬೇಕು, ಅವ್ರನ್ನ ಗೆಲ್ಲಿಸ್ಬೇಕು, ಆ ಮನೆಯವ್ರು ನಿಲ್ಲಬೇಕು, ಈ ಮನೆಯವ್ರು ನಿಲ್ಲಬೇಕು, ಎಷ್ಟೊಂದು ತಲೆಗೆಡ್ಸ್ಕೊತಾ ಇದ್ದಾರೆ. ಆದರೆ ಯಾವುದೇ ಪಕ್ಷದವರು ಇವತ್ತು ಎಷ್ಟು ಚೆನ್ನಾಗಿ ನಮ್ಮೂರು ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು, ಎಷ್ಟು ಚೆನ್ನಾಗಿ ನಾನು ನಮ್ಮೂರನ್ನ ಒಂದು ಹಂತಕ್ಕೆ ತಗೊಂಡು ಹೋಗಬೇಕು, ಯಾರು ತಿಳಿಲಿಲ್ಲ. ಒಟ್ಟೇನಪ್ಪ, ಗೆಲ್ಲಬೇಕು, ನಾನು ದುಡ್ಡು ಮಾಡಬೇಕು, ಆರಾಮಾಗಿ ಬೆಂಗಳೂರಲ್ಲಿ ಬಂದು ಒಂದು 100x100, 200x200 ಒಂದು ಜಾಗ ತಗೊಂಬಿಟ್ಟು ದೊಡ್ಡದಾಗ ಒಂದು ಮನೆ ಕಟ್ಕೊಂಡು ಆರಾಮಾಗಿ ಇನ್ನು 5 ವರ್ಷಕ್ಕೆ ಬರ್ತೀನಿ ಎಲೆಕ್ಷನ್ಗೆ. ಅವಾಗ ದಯವಿಟ್ಟು ನನಗೆ ಓಟ್ ಹಾಕ್ರಪ್ಪೋ, ನೀವೇಪ್ಪ ದೇವ್ರನಿಗೆ ಅಂತಂದು ಹೇಳ್ಬಿಟ್ಟು. ಇಷ್ಟೇ ನಮ್ಮ ಉತ್ತರ ಕರ್ನಾಟಕದವು. ಸುಮಾರು 180 ಜನ ಬರೀ ಇದೇ ಕೆಲಸನ ಮಾಡೋದು. ಯಾರು ಇನ್ನು ಚುನಾವಣೆವರೆಗೂ ತಲೆ ಹಾಕಿ ನೋಡಲ್ಲ. ನಮ್ಮೂರ ಕಡೆ ಚುನಾವಣೆ 6 ತಿಂಗಳಿದ್ದಂಗೆ ಬರ್ತಾರೆ ಕೈ ಮುಕ್ಕೊಂಡು. ನಾನು ನಿಮ್ಮೂರಿಗೆ ರಸ್ತೆ ಮಾಡ್ತೀನಿ, ಡಾಂಬರ್ ಹಾಕ್ಸ್ತೀನಿ, ಚರಂಡಿ ಮಾಡ್ತೀನಿ, ನೀರು ಬಿಡ್ತೀನಿ ಅಷ್ಟೇ. ಅವಾಗ ಮಾತ್ರ ಬಂದು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇನ್ನು ಚುನಾವಣೆ ಮುಗಿದ ಮೇಲೆ ಏನು ಡಾಂಬರ್ ಮಾಡೋಕ್ಕೂ ಬರಲ್ಲ, ಚರಂಡಿ ನೀರು ಮಾಡೋಕ್ಕೂ ಬರಲ್ಲ, ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ನೋಡೋಕ್ಕೂ ಬರಲ್ಲ, ಯಾವುದಕ್ಕೂ ಬರಲ್ಲ. ಯಾಕೆ ಬರಲ್ಲ ಅಂದರೆ, ಚುನಾವಣೆ ಟೈಮಲ್ಲಿ ಎಲ್ಲ ಬಿಟ್ಟು ಹೋಗಿರ್ತಾರಲ್ಲ. ಇಲ್ಲಿ ಒಬ್ಬೊಬ್ಬರಿಗೆ 200 ರೂಪಾಯಿ, 300 ರೂಪಾಯಿ ಬಿಟ್ಟು ಹೋಗಿರ್ತಾರಲ್ವ, ಅಷ್ಟೇ ಗಟ್ಟಿ. ಇನ್ನು ನೆಕ್ಸ್ಟ್ ಚುನಾವಣೆಗೆ ಬರ್ತಾರೆ. ಅವಾಗ ನೆಕ್ಸ್ಟು ತಿರ್ಗಾ ಬಂತು, ನನ್ನನ್ನು ಗೆಲ್ಲಿಸ್ರಿ, ನಾನು ಡಂಬರ್ ಹಾಕ್ಸ್ತೀನಿ, ಮತ್ತೆ ತಿರ್ಗಾ ಅದೇ ಮಾತುಗಳೇ. ನಾವು ತಿಳುವಳಿಕೆ ಬಂದಾಗಿಲ್ಲ, ಬರೀ ಇದೇ ಭಾಷೆನೇ ಕೇಳ್ಕೊಂಬಂತೀವಿ. ನಾನು ನಿಮ್ಮೂರಿಗೆ ಡಾಂಬರ್ ಹಾಕ್ಸ್ತೀನಿ, ನಾನು ನಿಮ್ಮೂರಿಗೆ ದೊಡ್ಡ ಆಸ್ಪತ್ರೆಗಳು ಕಟ್ಟಿಸ್ತೀನಿ, ನಾನು ನಿಮ್ಮೂರಿಗೆ ಕುಡಿಯೋಕ್ಕೆ ನೀರು ಮಾಡ್ತೀನಿ, ನಾನು ನಿಮ್ಮೂರಿಗೆ ಚರಂಡಿ ಮಾಡ್ತೀನಿ. ಬರೀ ಇವೆ. ಯಾವ ಊರಲ್ಲಿ ಚರಂಡಿ ಆಗಲಿಲ್ಲ, ಯಾವ ಊರಲ್ಲಿ ರಸ್ತೆನೂ ಆಗಲಿಲ್ಲ. ಬರೀ ಇವೆ ಹಂಗೆ ಬಿದ್ದಾವೆ. ಇನ್ನು ರಸ್ತೆಗಳು ಓಡಾಡೋಕ್ಕಾಗಲ್ಲ ರೀ, ಹಂಗವೆ ರಸ್ತೆ. ಏನಾರ ಎಮರ್ಜೆನ್ಸಿಗೆ ರಾತ್ರಿ ಹೋಗೋಕ್ಕಾಗಲ್ಲ, ಆ ಮಟ್ಟಕ್ಕವೆ ರಸ್ತೆಗಳು. ಅಷ್ಟೊಂದು ಕುಲಿಗಟ್ಟೋಗಿದ್ದಾವೆ. ಈಗ ಚುನಾವಣೆ ಮಾಡೋಕ್ಕೆ ಮೇಟಿ ಅವ್ರ ಮನೆಯಲ್ಲಿ, ಮತ್ತು ಇವರು ಯಾರೋ ಶಾಮನೂರು ಶಿವಶಂಕರಪ್ಪರ ಮನೆಯಲ್ಲಿ ನಾವೇ ನಿಂತ್ಕೋಬೇಕು ಅಂತ ಇವರು, ಅವ್ರ ಮನೆಯಲ್ಲಿ ನಾವೇ ನಿಂತ್ಕೋಬೇಕಂತ ಅವರು. ಯಾಕೆ ಬೇರೆ ಯಾರು ಇಲ್ವಂಗಾದ್ರೆ? ಅವ್ರ ಕುಟುಂಬದವರೇ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕಾ? ಬೇರೆ ಯಾರು ಕಾರ್ಯಕರ್ತರು ಇಲ್ವೇ ಇಲ್ವಂಗಾದ್ರೆ? ಬಡವ್ರ ಮಕ್ಕಳು ಯಾರು ಇಲ್ವಾ? ನೀವೆಲ್ಲಿ ಬಡವ್ರ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಿ? ಎಲ್ಲಿ ಬಡವ್ರ ಮಕ್ಕಳನ್ನು ಯಾವ ಪಕ್ಷದಲ್ಲಿ ಬೆಳೆಸ್ತಾ ಇದ್ದೀರಿ? ಯಾರಾದರೂ ಶ್ರೀಮಂತರು ನಿಮ್ಮ ಜೊತೆಗಿರೋರು, ನಿಮಗೆ ಬಕೆಟ್ ಹಿಡಿಯೋರು, ನಿಮ್ಮ ಹಿಂದೆ ಸುತ್ತಾಡೋರಿಗೆ ಮಾತ್ರ ಟಿಕೆಟ್ ಕೊಡ್ತೀರಿ. ಬೇರೆ ನಿಮಗೆ ನಿಜವಾಗ್ಲೂ ನಿಮಗೆ ತಾಕತ್ತು ಅನ್ನೋದಿದ್ದರೆ, ನಿಮಗೆ ನಿಜವಾಗ್ಲೂ ಬಡವ್ರ ಮೇಲೆ ಕಾಳಜಿ ಅನ್ನೋದಿದ್ದರೆ, ಯಾರಾದರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಬಡವನ ಕರ್ಕೊಂಬಂದು ನಿಲ್ಲಿಸಿ ಗೆಲ್ಲಿಸ್ರಪ್ಪ ನೋಡೋಣ. ಆಗುತ್ತಾ? ಆಗಲ್ಲ. ಪಾಪ ಅವನು ಉದ್ಧಾರ ಆಗ್ಬಿಟ್ರೆ ಹೆಂಗೆ? ಈ ರೀತಿ ಮಾಡ್ಕೊಂಡು ಬರೇ ಚುನಾವಣೆ ಗೆಲ್ಲಬೇಕು ಅಷ್ಟೇ. ಗೆಲ್ಲಬೇಕು, ಚುನಾವಣೆ ಅಭಿವೃದ್ಧಿ ಮಾಡ್ತೀನೋ ಬಿಡ್ತೀನೋ ಅದನ್ನು ಎಷ್ಟು ಗೆಲ್ಲಬೇಕಪ್ಪ ಅಂದ್ರೆ ಗೆಲ್ಲಬೇಕು. ಈಗ 3 ವರ್ಷ ಏನೂ ಮಾಡಿಲ್ಲ, ಇನ್ನು 2 ವರ್ಷ ಇನ್ನೇನು ಮಾಡ್ಯಾರು? ಟೈಮ್ ಪಾಸ್ ಮಾಡ್ಕೊಂಡು ಹೋಯ್ತಾರೆ ಅಷ್ಟೇ. ನೋಡಿ ಇವಾಗ ಹೆಂಗೆ ಗೊತ್ತಾ, 3 ವರ್ಷ ಮುಗಿದೋಯ್ತು. ಇವಾಗ 3 ವರ್ಷ ಆಯ್ತು, ಇನ್ನು 2 ವರ್ಷ ಐತೆ. ಈ ವರ್ಷ ಎಲ್ಲ ಬರೇ ಅವ್ರನ್ನ ವಿರೋಧ ಮಾಡ್ಕೊಂಡು ಲಬ ವೈಕೆ ಕೂತ್ಕೊಂತಾರೆ. ಆಮೇಲೆ ಮುಂದಿನ ವರ್ಷದಿಂದ 78ಕ್ಕೆ ಚುನಾವಣೆ ಬರುತ್ತಲ್ವಾ, ಇನ್ನು ಮುಂದಿನ ವರ್ಷದಿಂದ ಏನು ಮಾಡ್ತಾರೆ ಗೊತ್ತಾ? ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಜಂಪಿಂಗ್ ಸ್ಟಾರ್ಗಳು ಆಯ್ತಾರೆ. ಅವಾಗ ಜಂಪಿಂಗ್ ಸ್ಟಾರ್ಗಳು. ಇನ್ನು ಮುಂದಿನ ವರ್ಷವೂ ಏನು ಕೇಳೋಂಗಿಲ್ಲ ನೀವು, ಬರೀ ಜಂಪಿಂಗು. JDSಯಿಂದ BJPಗೆ, BJPಯಿಂದ JDSಗೆ, ಕಾಂಗ್ರೆಸ್ಸಿಂದ BJPಗೆ, BJPಯಿಂದ ಕಾಂಗ್ರೆಸ್ಗೆ, ಈ ಥರ ಜಂಪಿಂಗು. ಜಂಪ್ ಕೋತಿಗಳು ಜಂಪ್ ಮಾಡಲ್ವ ಮರದಿಂದ ಮರಕ್ಕೆ, ಆ ಥರ ಇವರು ಜಂಪಿಂಗ್ ಮಾಡ್ಕೊಂಡು ಹೋಯ್ತವೆ.
ಕೆಲಸಗಳಂತೂ ಮಾಡಲ್ಲ. ನಮ್ಮ ಉತ್ತರ ಕರ್ನಾಟಕದ ಏನು ರಾಜಕಾರಣಿಗಳಿದಾವಂತ ಇಂಥ ವರ್ಸ್ಟ್ ರಾಜಕಾರಣಿಗಳು ಯಾವ ರಾಜ್ಯದಲ್ಲಿಲ್ಲ. ಆದರೆ ಇಲ್ಲೊಂದು ಸ್ವಲ್ಪ ಅಲ್ಪನಾದರೂ ಕೆಲಸ ಮಾಡಿದ್ದಾರೆ, ಮಾಡ್ತಾವ್ರೆ. ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಬೇಕು ಅಂತಾರೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಬೇಕು ಅಂತಾರೆ, ದೊಡ್ಡ ದೊಡ್ಡ ಏರ್ಪೋರ್ಟ್ ಬೇಕು ಅಂತಾರೆ. ಅವೇ ನಮ್ಮ ಕಡೆ MLAಗಳು MP ಗಳು ಇದಾವಲ್ಲ, ಇವು ಏನೂ ಕೇಳಲ್ಲ, ಇವು ಏನು ಬೇಡ, ನಾನು ಒಂದು ಸೈಟ್ ಕೊಟ್ಬಿಡ್ರಪ್ಪ ಬೆಂಗಳೂರಾಗ, ಏನು ಬೇಡ ನೀವೇನಾರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ದೊಡ್ಡದೊಂದು 200 by 200 ಸೈಟ್ ತೊಗೊಂಡು ಮನೆ ಕಟ್ಕೊಂಡು ಮಲ್ಕೊಂತಾನೆ ಬಿಡ, ಮುಂದಿನ ಸತಿ ಎಲೆಕ್ಷನ್ಗೆ ಹೋಗ್ತೀನಿ ಅಂತ. ನಿಜವಾಗ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಶರಣಗೌಡ ಕಂದುಕೂರು ಒಬ್ಬರೇ ಒಂದು ಅಭಿವೃದ್ಧಿ ಚಿಂತನೆ ಮಾಡ್ತಾ ಇರೋದು. ನಮ್ಮ ಉತ್ತರ ಕರ್ನಾಟಕ ಹೆಂಗಿರಬೇಕು, ನಮ್ಮ ಉತ್ತರ ಕರ್ನಾಟಕದ ಜನ ಬೆಂಗಳೂರಿಗೆ ಹೋಗಬಾರ್ದು, ಇಲ್ಲೇ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋದು ನಮ್ಮ ಶರಣಗೌಡರೊಬ್ಬರೇ, ಬೇರೆ ಯಾರಿಲ್ಲ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.